ಮೇಡಮ್ ಈ ಬಾರಿ ಯಾರಿಗೆ ಓಟ್ ಹಾಕ್ತೀರಾ? ಯಾವಾಗಲೂ ಬಿಜೆಪಿಗೆ ಮೋದಿ ಪರನೇ ನಾವು ಯಾವತ್ತೂ ಇರೋದು. ಇಂಡಿಯಾ ಡೆವಲಪ್ ಆಗ್ತಿರೋದೇ ಮೋದಿ ಅವರಿಂದ. ಸೊ ನಾವು ಕಾಂಗ್ರೆಸ್ಸಿಂದ ಏನೇ ಬಂದರೂ ನಾವು ತಗೋತೀವಿ, ಫೆಸಿಲಿಟೀಸ್ ತಗೊಳ್ಳಲ್ಲ ಅಂತ ಹೇಳಲ್ಲ. ಬಿಕಾಸ್ ನಾವು ಗೌರ್ಮೆಂಟ್ ದುಡ್ಡು ತಿಂತಿರೋದು, ಅವ್ರದ್ದೇನು ತಿಂತಿಲ್ಲ. ಬಟ್ ಯಾವತ್ತಿದ್ರು ಬಿಜೆಪಿಗೆ ನಮ್ಮ ವೋಟ್, ಬಿಜೆಪಿಗೆ. ಮೋದಿನೇ ಮತ್ತೆ ಪ್ರಧಾನಿ ಆಗಬೇಕು ಅಂತ ನಿಮ್ಮ ಲೆಕ್ಕ? ಆಫ್ ಕೋರ್ಸ್ 200% ಅವರೇ ಆಗಬೇಕು. ಥ್ಯಾಂಕ್ ಯು. ಯಾರಿಗೆ ವೋಟ್ ಹಾಕಿ ಏನೇ ಮಾಡಿದ್ರು ಕೂಡ ಇದು ಸಾರ್ವತ್ರಿಕವಾಗಿ ನಮ್ಮ ಕೆಲಸ ನಮಗಿದ್ದೇ ಇರುತ್ತೆ, ಯಾವ ದುಡ್ಡು ಮೇಲೂ ಕೂಡ. ನಾನು ಇಲ್ಲಿಗೆ 60 ವರ್ಷ ಆಯ್ತೆ, ನನಗೆ ಇದುವರೆಗೂ ಗೊತ್ತಿಲ್ಲ, ಮನೆಯೇ ಗೊತ್ತಿಲ್ಲ. ನಮ್ಮ ಅಪ್ಪ ನಮ್ಮ ಸಂಪಾದನೆ ಮಾಡಿಲ್ಲ, ನಮ್ಮ ತಾತರ ಸಂಪಾದನೆ ಮಾಡಿಲ್ಲ. ಅಂತಾಗಿ ಬಿ ಜೆ ಪಿ ಬಂದ್ರೂ ಅಷ್ಟೇ, ಬಿ ಜೆ ಪಿ ಬಂದ್ರೂ ಅದೇ ಬಾಳೆ. ಇವಾಗ ಸ್ಟವ್ ತಗೊಟ್ರಲ್ಲ, ಗ್ಯಾಸ್ ಸ್ಟವ್ವು, ಆ ಗ್ಯಾಸ್ ಸ್ಟವ್ನಿಂದ ಹಳ್ಳಿ ಕಡೆಯವರು ಕೂಲಿ ಹೋಗಿ ಸೌದೆ ಹೊತ್ಕೊಬಂದು ಅಡುಗೆ ಮಾಡ್ಕೊಂಡು ತಿನ್ನೋರು. ಉಜ್ವಲ ಯೋಜನೆ ಅದರಿಂದ ಏನು ಉಪಕಾರ ಆಗತ್ತೆ? ಏನು ಉಪಕಾರ ಆಗತ್ತೆ? ಇನ್ನು ಕಾಯಿಲೆ ಕಚಾರೆ ಬತ್ತೆ ಹೊರತಾಗಿ ಅದರಿಂದ ಏನು ಉದ್ಧಾರ ಆಗಿಲ್ಲ. ಹಳ್ಳಿ ಕಡೆಯವರು ಎಲ್ಲರೂ ಕೆಲ್ಸಕ್ಕೆ ಹೋದಾಗ ಸೌದೆ ತಗೊಂಬಂದು ಹೈ ಕ್ಲಾಸ್ ಆಗಿ ದುಡಿಮೆ ಮಾಡ್ಕೊಂಡು ತಿನ್ನೋರು. ಅಂತ ಕಾಂಗ್ರೆಸ್ ಅವ್ರು ಬಂದು ಏನ್ ಮಾಡಿದ್ರು ಹಂಗಂದ್ರೆ? ಯಾರೇ ಬಂದ್ರು ಕೂಡ ಅವ್ರವ್ರ ದುಡಿಮೆ ಅವ್ರವ್ರದ್ದು ಇದು ವ್ಯಕ್ತಿತ್ವ ಅಷ್ಟೇ. ಯಾರೇನು ಇವಾಗೇನು ನಮ್ಗೆ 60 ವರ್ಷದಿಂದ ಮನೆಯಲ್ಲಿ ಇದು ಕಾಂಗ್ರೆಸ್ ಬಂದರೆ ಕಟ್ಸ್ಕೊಡ್ತದ, ಬಿ ಜೆ ಪಿ ಬಂದರೆ ಕಟ್ಸ್ಕೊಡ್ತದ. ಇವಾಗ ಅವ್ರು ಸರ್ಕಾರದಿಂದ 3 kg ಅಕ್ಕಿ ಕೊಡ್ತಾರೆ, 3 kg ತಿಂಗಳ ತಿಂತಾರ? ಆಗುತ್ತಾ? ಮತ್ತೆ ದೇಶದಲ್ಲಿ ಪ್ರಧಾನಿ ಯಾರಾಗಬೇಕು? ಮೋದಿ ಆಗ್ಬೇಕಾ, ಬೇರೆಯವ್ರು ಆಗ್ಬೇಕಾ, ಕಾಂಗ್ರೆಸ್ನವ್ರು ಆಗ್ಬೇಕಾ? ಯಾರಾದ್ರೂ ವ್ಯಕ್ತಿತ್ವ ಇರೋರು, ಮನುಷ್ಯತ್ವ ಇರೋರು ಆಗಬೇಕು. ಗೊತ್ತಾ? ಕಾಂಗ್ರೆಸ್ ಬಿ ಜೆ ಪಿ ದಳ ಅಂತ ಏನೂ ಬರೋದಿಲ್ಲ. 2 ಸಲ ಪ್ರಧಾನಿ ಆದ್ರು, ಏನೋ ಅಭಿವೃದ್ಧಿ ಮಾಡಿದಾರ? ಹೆಂಗೆ ಅವ್ರು ಹೆಂಗಿದ್ದಾರೆ, ಹೆಂಗಾಗಿದ್ದಾರೆ ಅದು ಯೋಚನೆ ಮಾಡಿ. ಅವ್ರು ಏನು ಮಾಡ್ದಾಗಿದ್ದಾರೋ ಅವತ್ತೇನೋ ಟೀಮ್ ಮಾಡ್ತಾರೆ ಅಂತ ನಮಗೇನು ನ್ಯೂಸ್ ಗೊತ್ತಾಯ್ತು. ಟೀಮ್ ಮಾಡ್ತಿದ್ದಾರೋ ಇವತ್ತು ಅವರ ಅಭಿವೃದ್ಧಿ ಹೊರತಾಗಿ ನಮ್ಮನ್ನು ಅಭಿವೃದ್ಧಿ ಮಾಡಿಲ್ಲ. ನಮ್ಮಿಂದ ತಗೊಂಡೋಗಿ ಅವರು ಉದ್ಧಾರ ಆಗ್ತಾರೆ. ನಮ್ಮ ಜನಗಳದ್ದು ದುಡ್ಡೆಲ್ಲ ಇವತ್ತು ತಗೊಂಡು ಹೋಗ್ತಾರೆ. ತಗೊಂಡು ನಾವು ಹಾಕಿದ ಓಟಿಗೆ ಅವರು ನಮ್ಮನ್ನ ತುಳಿತಾರೆ ಮುಂದೆ ಗೆದ್ದ ಮೇಲೆ. ಅದಕ್ಕೆ ಸಾರ್ವಜನಿಕರು ನೋಡಿಕೊಂಡು ನಿರೀಕ್ಷೆಯಿಂದ ನೀವು ಮತದಾನ ಚಲಾಯಿಸಬೇಕಾಗಿ ಕಳಕಳಿಯ ಪ್ರಾರ್ಥನೆ. ಎಸ್, ಈ ಬಾರಿ ತುಮಕೂರಿನಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೆ? ನಿಮ್ಗೆ ಯಾರು ಬೇಕು? ನಮಗೆ ಕಾಂಗ್ರೆಸ್ ಬೇಕು. ಕಾಂಗ್ರೆಸ್ ಏನಕ್ಕೆ ಕಾಂಗ್ರೆಸ್? ನಮಗೆ ಏನಂದ್ರೆ ನಮ್ಗೆ ಅವಾಗ್ಲಿಂದಾನು ಕಾಂಗ್ರೆಸ್, ಈಗಲೂ ಕಾಂಗ್ರೆಸ್. ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಲಾಭವನ್ನು ನೀವು ಕೂಡ ಪಡಿತಾ ಇದ್ದೀರಾ? ಎಸ್. ಪ್ರಧಾನಿ ನರೇಂದ್ರ ಮೋದಿ ಅವರು 10 ವರ್ಷ ಕೇಂದ್ರದಲ್ಲಿ ಆಡಳಿತವನ್ನು ನಡೆಸ್ತಾ ಇದ್ದಾರೆ. ಮತ್ತೊಮ್ಮೆ ಅವರ ಆಯ್ಕೆ ಆಗ್ಬೇಕಾ ಅಥವಾ ಬೇಡ? ಎಸ್, ಕಾಂಗ್ರೆಸ್ನಿಂದ ಒಂದ್ ವೇಳೆ ಕಾಂಗ್ರೆಸ್ಗೆ ಬಹುಮತ ಬಂತು, ಕೇಂದ್ರದಲ್ಲಿ ಆಡಳಿತದಲ್ಲಿ ಬಂದ್ರು, ಯಾರು ಕಾಂಗ್ರೆಸ್ನಿಂದ ಪ್ರಧಾನಿ ಆಗ್ಬೋದು? ಇವ್ರು ರಾಹುಲ್ ಗಾಂಧಿ ಆಗ್ಬೋದು. ರಾಹುಲ್ ಗಾಂಧಿ ಪ್ರಧಾನಿ ಆದ್ರೆ ನಿಮ್ಗೆ ಇಷ್ಟ ಆಗುತ್ತೆ? ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.